ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ನಾಗರಾಜ್ ಹುಲಿಹಳ್ಳಿ. ಎಲ್ಲಿಗಪ್ಪ ಇವತ್ತಿನ ಪಯಣ ಅಂತ ನೀವು ಕೇಳೋದಾದರೆ, ಗಣಪತಿ ಹಬ್ಬ ಸ್ಟಾರ್ಟ್ ಆಗಿ ಒಂದು ವಾರ ಆಗ್ತಾ ಬಂತು. ಬಟ್ ಯಾವುದೇ ಗಣಪತಿ ನಾನು ಇನ್ನೂ ನೋಡೋಕ್ಕೆ ಹೋಗಿಲ್ಲ, ವಿಡಿಯೋ ಮಾಡಿಲ್ಲ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ರಾಣೆಬೆನ್ನೂರಿಗೆ. ಬನ್ನಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಸಿಟಿ ಒಳಗಡೆ ಲಾಗ್ ಮಾಡ್ತಾ ಇರೋದು. ಬನ್ನಿ, ಯಾವ ಥರ ಇರುತ್ತೆ ಜನರ ರಿಯಾಕ್ಷನ್ ಆಗಲಿ, ನಾನು ಯಾವ ಥರ ವಿಡಿಯೋ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ಸಿಟಿ ಒಳಗಡೆ ಅಷ್ಟು ಜನರ ನಡುವೆ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತಂದೇಳಿ. ನಮ್ಮ ರಾಣೆಬೆನ್ನೂರು ಸಿಟಿಯಲ್ಲಿ ಒಂದು ರೌಂಡು ನೋಡ್ಬೋದು ನೀವು. ಇಲ್ಲಿ ನೋಡಿ, ಕೆಳಗಡೆ ಹೋದರೆ ಶಂಕರ ಟಾಕೀಸು, ನನ್ನ ಬಲಗಡೆ ನೋಡ್ಬೋದು ನೀವು ಮರ್ಯಾದೆ ಪುರುಷೋತ್ತಮ ಅಯೋಧ್ಯಪತಿ ಶ್ರೀ ಪ್ರಭು ಶ್ರೀರಾಮ. ಇಲ್ಲೇ ಇರೋದು ರಾಣೆಬೆನ್ನೂರು ರಾಜ ಗಣಪತಿ. ರಾಣೆಬೆನ್ನೂರು ರಾಜ ಗಣಪತಿಯ ಹತ್ತಿರ ನಿರಂತರವಾಗಿ ಗಣಪತಿ ಹಾಡುಗಳನ್ನು ಹಾಕ್ತಾಯಿದ್ರು. ಹಾಗಾಗಿ ವಿಡಿಯೋಗೆ ಸಮಸ್ಯೆ ಆಗುತ್ತೆ ಅಂತೇಳಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ರಾಣೆಬೆನ್ನೂರು ರಾಜ ಮಹಾಗಣಪತಿ ನೋಡ್ಬೋದು ನೀವು ಇಲ್ಲಿ. ಮರ್ಯಾದಾ ಪುರುಷೋತ್ತಮ ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮ ಮಂದಿರ. ವೆಲ್ಕಮ್ ಟು ಆಲ್, ವೆಲ್ಕಮ್ ಬೋರ್ಡ್ನ ನೀವು ಇಲ್ಲಿ ನೋಡ್ಬೋದು. ಈ ವೆಲ್ಕಮ್ ಬೋರ್ಡ್ ದಾಟಿದ ಮೇಲಿದೆ ನೋಡಿ. ಈ ಥರ ರಶ್ಶು ನೀವೆಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಐತಿಹಾಸಿಕ ದೇವಸ್ಥಾನ ಇರ್ಬೋದು ಅಥವಾ ಪ್ರವಾಸಿ ಸ್ಥಳಗಳಿರ್ಬೋದು ಈ ಥರದ ರಶ್ ನೋಡಲಿಕ್ಕೆ. ಬಟ್ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದೇಳಿ. ಅನೇಕ ಹಳ್ಳಿಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಶ್ರೀ ರಾಮ ಮಂದಿರ ನೋಡಲಿಕ್ಕೆ ಜನ ಬಂದಿದ್ದಾರೆ. ಎಷ್ಟೋ ಜನ ಬಸ್ಸುಗಳ ಮೂಲಕ ಬಂದು ಶ್ರೀರಾಮ ಮಂದಿರವನ್ನು ನೋಡಿಕೊಂಡು ಹೋದರೆ, ಇನ್ನು ಅನೇಕ ಜನ ಬಾಡಿಗೆ ವಾಹನ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಟಾಟಾ ಸುಮೋ ಇರ್ಬೋದು, ಮತ್ತು ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಬೈಕುಗಳು ನಿಂತವೆ. ಎಣಿಕೆಗೂ ಸಿಗದಷ್ಟು ವಾಹನಗಳು ಮತ್ತು ಜನರುಗಳು ನೋಡ್ಬೋದು ನೀವು ಇಲ್ಲಿ. ಯಾವುದೋ ಒಂದು ದೊಡ್ಡ ಊರಿನ ಜಾತ್ರೆ ನಡೀತಾ ಇದೆ ಏನೋ ಅಂತ ಅನಿಸಿರ್ಬೋದು. ಆದರೆ ಇದು ಜಾತ್ರೆ ಅಲ್ಲ, ಗಣಪತಿಯ ಉತ್ಸವ, ಗಣಪತಿಯ ಹಬ್ಬ ನೀವು ನೋಡ್ತಾ ಇರೋದು. ಅದು ಯಾವುದಪ್ಪ ಅಂದರೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರತಿರೂಪವನ್ನು ಇಲ್ಲಿ ಮಾಡಿದ್ದಾರೆ. ಮತ್ತು ಶ್ರೀರಾಮನ ಅವತಾರದಲ್ಲಿ ಮಹಾಗಣಪತಿಯನ್ನು ಇಲ್ಲಿ ಕೂರಿಸಲಾಗಿದೆ. ಮಹಾಗಣಪತಿಯ ದರ್ಶನಕ್ಕೆ ಪ್ರತಿಯೊಬ್ಬರಿಗೂ ಟಿಕೆಟನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿಯಾಗಿ ಜನರು ಟಿಕೆಟನ್ನು ತೆಗೆದುಕೊಂಡು ಸರತಿ ಸಾಲಿನಲ್ಲಿ ಶ್ರೀ ಮಹಾಗಣಪತಿಯ ದರ್ಶನಕ್ಕಾಗಿ ಹೋಗ್ತಿರೋದನ್ನು ನೀವು ಇಲ್ಲಿ ನೋಡ್ಬೋದು. ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದೇಳಿ. ಜನ ಇಷ್ಟೇ ಅಂತ ಅಂದ್ಕೋಬೇಡಿ. ಭಾನುವಾರ ಮತ್ತು ಸೋಮವಾರ ಹಾಗೂ ರಜಾ ದಿನದಲ್ಲಿ ಮೈದಾನ ಜನಗಳಿಂದ ಭರ್ತಿ ಆಗಿರೋದು ಸಹ ನೋಡಿದ್ದೇವೆ. ಬನ್ನಿ ಒಳಗಡೆ ಹೋಗೋಣ. ಮುಖ್ಯ ದ್ವಾರದ ಮೂಲಕ ನಾನು ಹಾಗೂ ನನ್ನ ಸ್ನೇಹಿತರು ಒಳಗಡೆ ಹೋದ್ವಿ. ವಂದೇ ಮಾತರಂ ಸೇವಾ ಸಂಸ್ಥೆ ಆಗಿರ್ಬೋದು ಮತ್ತು ಯುವಕರಾಗಿರ್ಬೋದು ಹಾಗೂ ಈ ಸಂಸ್ಥೆಗೆ ಶ್ರಮಿಸಿದಂಥ ಎಷ್ಟೋ ಯುವಕರು ಇರ್ಬೋದು. ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಾಗಿ ವಂದೇ ಮಾತರಂ ಸೇವಾ ಸಂಸ್ಥೆಯಿಂದ ರಾಣೆಬೆನ್ನೂರು ರಾಜ ಗಣಪತಿಯನ್ನು ವಿವಿಧ ರೂಪಗಳಲ್ಲಿ ಕೂರಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ವರ್ಷವೂ ಅಯೋಧ್ಯಪತಿ ಶ್ರೀರಾಮನ ಅವತಾರದಲ್ಲಿ ಮಹಾಗಣಪತಿಯನ್ನು ಕೂರಿಸಲಾಗಿದೆ. ಒಳಗಡೆ ಬರ್ತಿದ್ದಂಗೆ ನೀವು
ರಾಮ ಮಂದಿರವನ್ನಾಗಲಿ ಅಥವಾ ಮಹಾಗಣಪತಿಯನ್ನು ನೀವು ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಸ್ತಬ್ಧ ಚಿತ್ರಗಳು ಮತ್ತು ಅದರಲ್ಲಿ ಬರೆದಂಥ ಮಾಹಿತಿಗಳು, ಆಯಾ ಕಾಲದ ಇಸ್ವಿಗಳು, ನೀವು ಪ್ರತಿಯೊಂದನ್ನು ಓದುತ್ತಾ ಹೋದರೆ ನಿಜ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಖಂಡಿತವಾಗಿಯೂ. ಅನೇಕ ಹಿಂದೂ ಪರ ಸಂಘಟನೆಗಳು, ಹಿಂದೂ ಧರ್ಮದ ಜನರು ಶ್ರೀರಾಮ ಮಂದಿರದ ನಿರ್ಮಾಣಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಶ್ರಮಿಸಿದ್ದಾರೆ. ಅದರ ಸಮಗ್ರ ಚಿತ್ರವನ್ನು ಸಹ ನೀವಿಲ್ಲಿ ನೋಡಬಹುದು. ಶ್ರೀರಾಮ ಮಂದಿರದ ನಿರ್ಮಾಣಕ್ಕಾಗಿ ಪ್ರಮುಖ ವ್ಯಕ್ತಿಗಳ ಹಸ್ತವನ್ನು ಸಹ ಜೋಡಿಸಿದ್ದಾರೆ. ನೋಡಿ, ಶ್ರೀರಾಮ ಮಂದಿರದ ಪ್ರತಿರೂಪ. ಇದೇ ಮೊದಲು ಅನಿಸುತ್ತೆ ಮಂದಿರದ ನಿರ್ಮಾಣ ಹೀಗಿರುತ್ತೆ ಅಂತ ತೋರಿಸಿರೋದು. ಪ್ರಧಾನಮಂತ್ರಿಯವರಾದ ಮೋದಿಜಿಯವರು ಹಾಗೂ ಯೋಗಿ ಆದಿತ್ಯನಾಥ್ ಅವರು ಶ್ರೀರಾಮ ಮಂದಿರದ ಬುನಾದಿ ಪೂಜೆಯಲ್ಲಿ ತೊಡಗಿರೋ ಚಿತ್ರವನ್ನು ಸಹ ನೀವಿಲ್ಲಿ ಕಾಣಬಹುದು. 1992ರಲ್ಲಿ ಅಯೋಧ್ಯೆಯಲ್ಲಿರುವ ಬಾಬ್ರಿ ಮಸೀದಿಯನ್ನು ಧ್ವಂಸಗೊಳಿಸಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿಗಳ ಫೋಟೋವನ್ನು ಮತ್ತು ಅವರ ಪರಿಚಯವನ್ನು ಸಹ ನೀವಿಲ್ಲಿ ನೋಡಬಹುದು. ರಾಣೆಬೆನ್ನೂರ್ಕ ರಾಜ ಮಹಾಗಣಪತಿಯ ಶ್ರೀರಾಮ ಮಂದಿರದ ಸ್ಥಾಪನೆಯಲ್ಲಿ ಅನೇಕ ಜನರು ಸಹಾಯ ನೀಡಿದ್ದಾರೆ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು MS ರಾಘವೇಂದ್ರ ಸರ್. ಟಿವಿ ಮತ್ತು ಮಾಧ್ಯಮದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಅವರು ಜಗತ್ತಿನ ನಾನಾ ದೇಶಗಳ ಆಚಾರ ವಿಚಾರ ಸಂಸ್ಕೃತಿ ಜೊತೆಗೆ ಸನಾತನ ಹಿಂದೂ ಧರ್ಮದ ದೇವತೆಗಳ ವಿವರಣೆ, ಆಚರಣೆಗಳು, ಸಮಗ್ರ ವಿವರಗಳು ಮತ್ತು ಸಾಕ್ಷ್ಯ ಚಿತ್ರಗಳನ್ನು ಹೊರಬಿಡುತ್ತಾ ಯುವ ಪೀಳಿಗೆಯಲ್ಲಿ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಮೂಲಕ ಇಡೀ ಜಗತ್ತಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಇವರ ಸಹಾಯದೊಂದಿಗೆ 2022ರಲ್ಲಿ ಶ್ರೀ ವಿಷ್ಣು ದಶಾವತಾರದಲ್ಲಿ ಗಣೇಶೋತ್ಸವ ಯಶಸ್ವಿಯಾಗಿ ನಡೆಸಲಾಯಿತು. ಅದೇ ರೀತಿಯಾಗಿ ಈ ವರ್ಷವೂ ರಾಣೆಬೆನ್ನೂರ್ಕ ರಾಜ ಮಹಾಮಂಟಪದಲ್ಲಿ ಮರ್ಯಾದಾ ಪುರುಷೋತ್ತಮ ಅಯೋಧ್ಯಾಧಿಪತಿ ಶ್ರೀರಾಮ ಮಂದಿರ ನಿರ್ಮಾಣ ಮತ್ತು ಇತಿಹಾಸ ಬಿಂಬಿಸುವ ಸ್ತಬ್ಧ ಚಿತ್ರಗಳ ಜೊತೆಗೆ ರಾಮಾಯಣದ ಕಲಾಕೃತಿಗಳ ರಚನೆಗೆ MS ರಾಘವೇಂದ್ರ ಸರ್ ಹಾಗೂ ಅವರ ತಂಡದ ಸಂಪೂರ್ಣ ಸಹಾಯದೊಂದಿಗೆ ಶ್ರೀರಾಮ ಮಂದಿರ ನಿರ್ಮಾಣ ಮತ್ತು ರಾಮನ ರೂಪದಲ್ಲಿ ರಾಣೆಬೆನ್ನೂರ್ಕ ರಾಜ ಗಣಪತಿ ಇಡೀ ಜಿಲ್ಲೆಯಲ್ಲಿಯೇ ಇತಿಹಾಸ ನಿರ್ಮಿಸಿತು. ಅದೇ ರೀತಿಯಾಗಿ ಮತ್ತೋರ್ವ ಕಲಾವಿದ ಇಂದ್ರಕುಮಾರ್ HK. ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಧಾರಾವಾಹಿ, ಸಿನಿಮಾ, ಮೈಸೂರು ದಸರಾ ಹಾಗೂ ಮುಂತಾದ ಅದ್ದೂರಿ ಕಾರ್ಯಕ್ರಮಗಳಿಗೆ ಸೆಟ್ಗಳು, ಕಲಾಕೃತಿಗಳ ನಿರ್ಮಾಣದಲ್ಲಿ ಪರಿಣಿತರಾಗಿದ್ದಾರೆ. ಸುಮಾರು 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ತಮ್ಮ ಅಭಿರುಚಿಗೆ ತಕ್ಕಂತೆ ಗಣಪತಿ ಮಂಟಪ, ಸನ್ನಿವೇಶಗಳನ್ನು ಬಿಂಬಿಸುವ ಕಲಾಕೃತಿಗಳು ಹಾಗೂ ಬೃಹತ್ ಆಕಾರದ ಗಣಪತಿಯ ಮಣ್ಣಿನ ವಿಗ್ರಹಗಳು ಮಾಡುವುದರ ಜೊತೆಗೆ ಪ್ರತಿ ಗಣೇಶೋತ್ಸವದಲ್ಲಿ ಯಶಸ್ವಿಯಾಗುವಲ್ಲಿ, ನಿಮ್ಮ ಮನ ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಪ್ರಸ್ತುತ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಸುಮಾರು 2 ತಿಂಗಳಿಂದ 30 ಜನರ ತಂಡದೊಂದಿಗೆ ಶ್ರಮಿಸಿ ಫಲವಾಗಿ ಇಂದು ನಾವು ನೋಡುತ್ತಿರುವ ಬೃಹತ್ ಆಕಾರವಾದ ಶ್ರೀರಾಮ ಮಂದಿರವೇ ಉದಾಹರಣೆ. ಬನ್ನಿ ರಾಮ ಮಂದಿರದ ಪ್ರತಿರೂಪವನ್ನು ನೋಡ್ಕೊಂಡು ಬರೋಣ.
ನೋಡಿ ಶ್ರೀರಾಮನ ಮೂರ್ತಿ. ಅದೇ ಶ್ರೀರಾಮನ ರೂಪದಲ್ಲಿರುವ ರಾಣೆಬೆನ್ನೂರು ರಾಜ ಮಹಾಗಣಪತಿ ನೋಡ್ಬೋದು. ಬೃಹತ್ತಾಕಾರವಾದ ಮಹಾಗಣಪತಿ. ರಾಮ ಮಂದಿರದ ವೈಭವ ಹಾಗೂ ಶ್ರೀರಾಮನ ರೂಪದಲ್ಲಿರುವ ಮಹಾಗಣಪತಿಯನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಅಷ್ಟು ಅದ್ಭುತವಾಗಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಿರುವುದು, ಗಣಪತಿ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ವಂದೇ ಮಾತರಂ ಸೇವಾ ಸಂಸ್ಥೆ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸೋಣ. ಮೊದಲೇ ಹೇಳಿದ ಹಾಗೆ ಯಾವುದೋ ಒಂದು ದೊಡ್ಡ ಊರಿನ ಜಾತ್ರೆ ಆಗ್ತಾ ಇದೆ ಅನ್ನಬೇಕು. ಆ ರೀತಿಯಾಗಿ ಜನ ಸೇರಿದ್ದಾರೆ. ನೋಡ್ಬೋದು ನೀವು ಇಲ್ಲಿ. ಇತಿಹಾಸ ನಿರ್ಮಿಸಿರೋದು ಈ ವಂದೇ ಮಾತರಂ ಸೇವಾ ಸಂಸ್ಥೆ ಹಾಗೂ ಪ್ರಕಾಶ್ ಬೋಡಿಕಟ್ಟಿ ಅಣ್ಣ. ಮತ್ತೊಂದು ಹೊಸ ಪ್ರಯತ್ನದಲ್ಲಿ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಲಿ ಅಂತ ಹಾರೈಸೋಣ. ಮತ್ತೆ ಸಿಗ್ತೀನಿ. ನಮಸ್ಕಾರ. ರಾಣೆಬೆನ್ನೂರು ರಾಜ ಮಹಾಗಣಪತಿ ಅನ್ನೋದು ರಾಣೆಬೆನ್ನೂರಿಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಅದನ್ನು ವಿಡಿಯೋ ಮೂಲಕ ತೋರಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಈ ವಿಡಿಯೋನ ಆದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ, ವಾಟ್ಸಪ್ ಸ್ಟೇಟಸ್ಗಳಿಗೆ ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.